Hello everyone, welcome back to Raga Learnings. As usual, ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗೋದು ವ್ಯಾಕ್ಯಾಬ್ಯುಲರಿಯಿಂದ. ಸೊ ವ್ಯಾಕ್ಯಾಬ್ಯುಲರಿ ಆಫ್ ದ ಡೇ ಯಾವುದು ಅಂದರೆ ಅಬೋರ್ ಮತ್ತು ಬಿಗಾಟ್ ಅಂತ. ಅಬೋರ್ ಅನ್ನೋದು ಅಬೋ ಅಂತಲೂ ಪ್ರೊನೌನ್ಸ್ ಮಾಡ್ಬೋದು ಅಥವಾ ಅಬೋರ್ ಅಂತಲೂ ಹೇಳ್ಬೋದು. ಅಬೋರ್ ಅನ್ನೋದು ಅಮೇರಿಕನ್ ಇಂಗ್ಲೀಷಲ್ಲಿ, ಅಬೋ ಅಂತ ಅನ್ನೋದು ಬ್ರಿಟನ್ ಆ್ಯಸೆಂಟಲ್ಲಿ. ಸೊ ಯಾವ ಥರನಾದರೂ ಪ್ರೊನೌನ್ಸ್ ಮಾಡೋದು ನೀವು ಮಾಡ್ಬೋದು. ಅಬೋರ್ ಅಂದರೆ ಟು ಹೇಟ್ ಸಮಥಿಂಗ್ ವೆರಿ ಮಚ್ ಅಂತ. ಕನ್ನಡ ಮೀನಿಂಗ್ ಅಸಹ್ಯ ಮತ್ತು ದ್ವೇಷ ಅಂತ. ಈ ಪದದ ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಲವ್, ಅಡೋರ್, ಅಡ್ಮೈರ್, ಚೆರಿಶ್ ಮತ್ತು ರೆಲಿಶ್ ಅಂತ. ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದ ಲೋತೆ, ಡೆಟೆಸ್ಟ್, ಹೇಟ್, ಆಂಬೋನಿಯೇಟ್ ಆ್ಯಂಡ್ ಡಿಸ್ಪೈರ್ ಅಂತ. ಸೊ ಇದು ಅಬೋರ್ ಪದದ ಮೀನಿಂಗ್ ಮತ್ತು ವಿರುದ್ಧಾರ್ಥಕ ಪದ ಮತ್ತು ಸಮಾನಾರ್ಥಕ ಪದ. ಅದೇ ಥರ ಇನ್ನೊಂದು ವರ್ಡು ಬೆಗಾಟ್. ಅದರದ್ದು ಮೀನಿಂಗ್ ಏನು ಬರುತ್ತೆ ಅಂದರೆ ಎ ಪರ್ಸನ್ ವಿತ್ ವೆರಿ ಸ್ಟ್ರಾಂಗ್ unreasonable belief or opinion and who will not listen to or accept a different opinion. ಅಂದರೆ ಯಾವುದೋ ಒಂದು ಪರ್ಸನ್ನು ಅವನದೇ ಆದ ಒಂದು ರೀಸನ್ ಇಲ್ದೇ ಒಂದು ಬಿಲೀಫ್ ಇರುತ್ತೆ ಅವನಿಗೆ, ಅಥವಾ ಒಂದು ಒಪಿನಿಯನ್ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅವ್ನು ಚೇಂಜು ಮಾಡ್ಕೊಳಲ್ಲ. ಅದ್ರ ಮೇಲೆ ಬೇರೆಯವ್ರು ಯಾರೇ ಏನೇ ಹೇಳಿದ್ರು ಅದನ್ನು ಕೇಳೋಷ್ಟು ಪೇಷನ್ಸ್ ಇರಲ್ಲ. ಅಂಥ ವ್ಯಕ್ತಿನ ನಾವೇನಂತೀವಿ? ಬಿಗಾಟ್ ಅಂತೀವಿ. ಕನ್ನಡದಲ್ಲಿ ಮತ ಅಂದ, ಧರ್ಮ ಅಂದ ಅಥವಾ ಸಹಿಷ್ಣು ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಟೋನಿಮ್ ಏನು ಅಂದರೆ ಇದ್ರದ್ದು ವಿರುದ್ಧಾರ್ಥಕ ಪದ ಏನು ಅಂದರೆ ಫೆನಾಟಿಕ್, ಪಾರ್ಟಿಷಿಯನ್, ಚ್ಯುವಿನಿಸ್ಟ್, ಜೆಲೆಟ್, ಸರ್ಟೇರಿಯನ್, ರೇಸಿಸ್ಟ್, ಇಂಟಾಲರೆಂಟ್ ಪರ್ಸನ್ ಅಂತ. ಸಿನೋನಿಮ್ ಏನು ಬರುತ್ತೆ ಅಂದರೆ ಟಾಲರೇಟ್, ಓಪನ್ ಮೈಂಡೆಡ್, ಬ್ರಾಡ್ ಮೈಂಡೆಡ್, ಲಿಬರಲ್, ಹ್ಯುಮ್ಯಾನಿಟೇರಿಯನ್ ಮತ್ತು ಅನ್ಪ್ರಿಜುಡೈಸ್ಡ್ ಅಂತ ಬರುತ್ತೆ. ಸೊ ಇದು ಈ ದಿನದ ವ್ಯಾಕ್ಯಾಬ್ಯುಲರಿ. ಇವಾಗ ಇಡಿಯಮ್ ಆಫ್ ದ ಡೇ ನೋಡೋಕೆ ಹೋಗೋಣ. ಇಡಿಯಮ್ ಆಫ್ ದ ಡೇ ಆಟ್ ದ ಸ್ಪರ್ ಆಫ್ ದ ಮೂಮೆಂಟ್. ಅಂದರೆ ಆ ಮೂಮೆಂಟಿಗೆ ಏನು ಅನಿಸುತ್ತೋ ಅದನ್ನು ಮಾಡಿದೆ ಅಂತ ಹೇಳ್ತಾರಲ್ಲ, ಅದನ್ನು ಅಟ್ ದ ಸ್ಪರ್ ಆಫ್ ದ ಮೂಮೆಂಟ್ ಅಂತ ಹೇಳ್ತಾರೆ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ ವಿತೌಟ್ ಪ್ಲ್ಯಾನಿಂಗ್ ಇನ್ ಅಡ್ವಾನ್ಸ್ ಆರ್ ಮೇಕಿಂಗ್ ಅ ಸಡನ್ ಡಿಸಿಷನ್ ಆರ್ ಟೇಕಿಂಗ್ ಆ್ಯಕ್ಷನ್ ಇಂಪಲ್ಸಿವ್ಲಿ ವಿತೌಟ್ ಎನಿ ಪೀರಿಯರ್ ಪ್ಲ್ಯಾನಿಂಗ್ ಥಾಟ್ ಆರ್ ಪ್ರಿಪ್ರೇಷನ್. ಅಂದರೆ ಏನೂ ಮುಂಚೆ ಯೋಚನೆ ಮಾಡದೆ, ಏನೂ ಒಂದು ಯೋಚನೆ ಇಲ್ಲದೆ, ಪ್ಲ್ಯಾನಿಂಗ್ ಇಲ್ಲದೆ, ಏನೂ ಅದಕ್ಕೆ ಪೂರ್ವೋಚಿತ ಪ್ರಿಪ್ರೇಷನ್ ಇಲ್ಲದೆ ಮಾಡೋ ಅಂಥದಕ್ಕೆ ನಾವೇನಂತೀವಿ? ಅಟ್ ದ ಸ್ಪರ್ ಆಫ್ ದ ಮೂಮೆಂಟ್ ಅಂತ ಇಡಿಯಮ್ನ ಯೂಸ್ ಮಾಡ್ತೀವಿ. ಇದಕ್ಕೆ 3 ಸೆಂಟೆನ್ಸ್ ಎಕ್ಸಾಂಪಲ್ ಕೊಡ್ತೀನಿ. ವಿ ಹ್ಯಾಡ್ ನಾಟ್ ಪ್ಲ್ಯಾನ್ ಟು ಗೋ ಅವೇ, ಇಟ್ ವಾಸ್ ಒನ್ ಆಫ್ ದೋಸ್ ಸ್ಪರ್ ಆಫ್ ದ ಮೂಮೆಂಟ್ ಡಿಸಿಷನ್. ಅಂದರೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹೋಗಬೇಕು ಅಂತ, ಆ ಸ್ಪರ್ ಆಫ್ ದ ಮೂಮೆಂಟಲ್ಲಿ ಹೋಗಬೇಕು ಅನ್ನಿಸ್ತು, ಅದಕ್ಕೆ ಹೋದ್ವಿ ಅಂತ ಹೇಳೋದು ಮೀನಿಂಗ್ ಬರುತ್ತೆ. ಇನ್ನೊಂದು ಆನ್ ದ ಸ್ಪರ್ ಆಫ್ ದ ಮೂಮೆಂಟ್ ಶಿ ಡಿಸೈಡೆಡ್ ಟು ಬುಕ್ ಎ ಫ್ಲೈಟ್ ಟು ಪ್ಯಾರಿಸ್. ಅಂದರೆ ಏನು ಅಂತಂದರೆ ಆ ಮೂಮೆಂಟಲ್ಲಿ ಅವಳಿಗೆ ಅನಿಸ್ಬಿಡ್ತು, ಅದಕ್ಕೆ ಅವಳು ಪ್ಯಾರಿಸಿಗೆ ಫ್ಲೈಟ್ನ ಬುಕ್ ಮಾಡಿದ್ಲು. ಡಿಡ್ ನಾಟ್ ಹ್ಯಾವ್ ಎ ಪ್ಲ್ಯಾನ್, ಐ ಜಸ್ಟ್ ಆ್ಯಕ್ಟೆಡ್ ಆನ್ ದ ಸ್ಪರ್ ಆಫ್ ದ ಮೂಮೆಂಟ್. ಅಂದರೆ ನನಗೇನು ಯೋಚನೆ ಇರಲಿಲ್ಲ, ಆ ಮೂಮೆಂಟಲ್ಲಿ ನಾನು ಆ್ಯಕ್ಟ್ ಮಾಡಿಬಿಟ್ಟೆ. ಇದೆಲ್ಲ ಏನು ಅಂದರೆ ಆ್ಯಟ್ ದ ಸ್ಪರ್ ಆಫ್ ದ ಮೂಮೆಂಟ್ ಅನ್ನೋ ಇಡಿಯಮ್ಗಿರೋ ಸೆಂಟೆನ್ಸ್ಗಳು ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಆ್ಯಕ್ಚುಯಲ್ ಕ್ಲಾಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಅದು ಡೈಸ್ ಪಾರ್ಟ್ 2. ಪಾರ್ಟ್ 1 ಯಾರ್ಯಾರು ನೋಡಿಲ್ಲ, ಪಾರ್ಟ್ 1 ನೋಡ್ಕೊಬನ್ನಿ. ಪಾರ್ಟ್ 1ನಲ್ಲಿ ಈ ಪಾರ್ಟ್ 2ಗೆ ಲಿಂಕ್ ಇದೆ. ಸೊ ಪಾರ್ಟ್ 1 ನೋಡ್ಕೊಂಡು ಪಾರ್ಟ್ 2ಗೆ ಬನ್ನಿ. ಪಾರ್ಟ್ 1 ಲಿಂಕು ಈ ವಿಡಿಯೋದ ಎಂಡಲ್ಲಿ ಹಾಕಿರ್ತೀನಿ ನಾನು. ಪಾರ್ಟ್ 1 ಒಂದು ಪ್ರಾಕ್ಟೀಸ್ ಕ್ವೆಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ಪಾರ್ಟ್ 1 ನೋಡಿದ್ದೀರಾ ಇದನ್ನು ಟ್ರೈ ಮಾಡಿ ಸಾಲ್ವ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಏನು ಆನ್ಸರ್ ಅಂತ. ಇದು ಪಾರ್ಟ್ 1 ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಜಸ್ಟ್ ಟ್ರೈ ಇಟ್ ಒನ್ಸ್. ಈಗ ಪಾರ್ಟ್ 2ಗೆ ಬರೋಣ. ಪಾರ್ಟ್ 2ಗೆ ಹೋಗೋಕ್ಕಿಂತ ಮುಂಚೆ ಪಾರ್ಟ್ 1ನಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ನೋಡೋಣ. ಪಾರ್ಟ್ 1ನಲ್ಲಿ ನಾವು ಡೈಸ್ ಅಂದರೆ ಏನು, ಡೈಸ್ಗೆ ಎಷ್ಟು ಫೇಸಸ್ ಇರುತ್ತೆ, ಅದರಲ್ಲಿ ಡೈಸ್ ಎಷ್ಟು ಥರ ಡಿವೈಡ್ ಮಾಡ್ತಾರೆ, ಓಪನ್ ಡೈಸ್ ಮತ್ತು ಕ್ಲೋಸ್ ಡೈಸ್. ಅದರಲ್ಲಿ ಓಪನ್ ಡೈಸಲ್ಲಿ ಮತ್ತು 4 ವೆರೈಟೀಸ್ ಏನು ಮತ್ತು ಅದಕ್ಕೆ ಏನು ಟ್ರಿಕ್ಸ್ ಅದೆಲ್ಲ ನೋಡ್ಕೊಂಬಂದ್ವಿ. ಇವಾಗ ನಾವು ಕ್ಲೋಸ್ ಡೈಸ್ನ ನೋಡೋಣ. ಕ್ಲೋಸ್ ಡೈಸ್ ನಾವು ಹಳೆ ವಿಡಿಯೋದಲ್ಲೇ ಅದಕ್ಕೆ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ವಿ ಪಾರ್ಟ್ 1ನಲ್ಲಿ. ಸೊ ಇವಾಗ ಮುಂದೆ ನೋಡೋಣ. ಕ್ಲೋಸ್ ಡೈಸ್ ಅಂತ ತಗೊಂಡ್ರೆ ಇದರಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಡೈ.
ಸ್ಟ್ಯಾಂಡರ್ಡ್ ಡೈ, ಇನ್ನೊಂದು ಜನರಲ್ ಅಥವಾ ನಾನ್ ಸ್ಟ್ಯಾಂಡರ್ಡ್. ಜನರಲ್ ಅಥವಾ ನಾನ್ ಸ್ಟ್ಯಾಂಡರ್ಡ್ ಡೈ. ಸೊ ಇವಾಗ ಇದೆರಡಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸ್ಟ್ಯಾಂಡರ್ಡ್ ಡೈ ಅಂದರೆ ನಮಗೆ ಗೊತ್ತು, ಕ್ಲೋಸ್ ಡೈ ಅಂದರೆ ಹೆಂಗಿರುತ್ತೆ, ಬರೀ ನಮಗೆ 3 ಅಡ್ಜಸೆಂಟ್ ಫೇಸಸ್ ಮಾತ್ರ ಕಾಣುತ್ತೆ. ಕ್ಲೋಸ್ ಡೈ ಅಂದರೆ ನಿಮಗೆ ಬರೀ 3 ಅಡ್ಜಸೆಂಟ್ ಫೇಸಸ್ ಮಾತ್ರ ಕಾಣುತ್ತೆ. ಸೊ ಜನರಲ್ ಡೈಯಲ್ಲಿ ಏನು, ಜನರಲ್ ಡೈಯು ಅಷ್ಟೇ, ಸ್ಟ್ಯಾಂಡರ್ಡ್ ಡೈಯು ಅಷ್ಟೇ, 3 ಅಡ್ಜಸೆಂಟ್ ಫೇಸಸ್ ಮಾತ್ರ ಕಾಣುತ್ತೆ. ಬಟ್ ಸ್ಟ್ಯಾಂಡರ್ಡ್ ಡೈಯಲ್ಲಿ ಏನು ಅಂದರೆ ಆಪೋಸಿಟ್ ಫೇಸಸ್ ಏನಿರುತ್ತೆ ಅಲ್ಲ, ಅದ್ರ ಸಮ್ ಯಾವಾಗಲೂ ನಿಮಗೆ 7 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 5 6. ಇದನ್ನು ನೆನ್ಪಿಟ್ಕೊಂಡಿರಿ, ಇದನ್ನು ಆಮೇಲೆ ಹೇಳ್ತೀನಿ ಏನು ಅಂತ. ಇಲ್ಲಿ ನೋಡಿ, 1 + 6 ಏನಾಯಿತು, 7 ಆಯಿತು. 2 + 5 ಏನಾಯಿತು, 7 ಆಯಿತು. 3 + 4 ಏನಾಯಿತು, 7 ಆಯಿತು. 1 + 6 = 7, 2 + 5 = 7, 3 + 4 = 7. ಇಲ್ಲಿ ನೋಡ್ತಿರ್ಬೋದು ಈ ಪ್ಯಾಟ್ರನ್ ಏನು ಅಂದರೆ 1 ಫೇಸಿಗೆ ಅಪೋಸಿಟ್ ಯಾವಾಗಲೂ 6 ಬರುತ್ತೆ, 2 ಫೇಸಿಗೆ ಅಪೋಸಿಟ್ ಯಾವಾಗಲೂ 5 ಬರುತ್ತೆ, 3 ಫೇಸಿಗೆ ಅಪೋಸಿಟ್ ಯಾವಾಗಲೂ 4 ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಡೈನ ಸ್ಟ್ಯಾಂಡರ್ಡ್ ಪೊಸಿಷನ್. ಇದು ಯಾವತ್ತೂ ಸ್ಟ್ಯಾಂಡರ್ಡ್ ಡೈಯಲ್ಲಿ ಚೇಂಜ್ ಆಗಲ್ಲ. ಸೊ ಅಡ್ಜಸೆಂಟ್ ಫೇಸ್ ನಿಮಗೆ ಯಾವಾಗಲೂ ಏನಾಗಿರುತ್ತೆ, 1 6 5 4 ಬರ್ಬೋದು. ನಿಮಗೆ ಸಮ್ ಯಾವತ್ತೂ 7 ಅನ್ನೋದು ಬರೋದೇ ಇಲ್ಲ. ಇಲ್ಲ ಅಂದರೆ ಇನ್ನೇನು ಬರ್ಬೋದು, ಇಲ್ಲಾಂದರೆ 1 5 4 ಬರ್ಬೋದು. ಈ ಥರ ನಿಮಗೆ ಅಡ್ಜಸೆಂಟ್ ಫೇಸಸ್ ಸಮ್ ಮಾಡಿದ್ರೆ ನಿಮಗೆ ಯಾವತ್ತೂ 7 ಬರಲ್ಲ. ಬಟ್ ಆಪೋಸಿಟ್ ಫೇಸಸ್ ಸಮ್ ಮಾಡಿದ್ರೆ ಯಾವಾಗಲೂ ಏನು ಬರುತ್ತೆ, 7 ಬರುತ್ತೆ. ಸೊ ನಿಮಗೆ ಒಂದು ಡೈ ಕೊಟ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ 6 3 2 ಅಂತ ಕೊಟ್ಬಿಟ್ಟು ಫೈಂಡ್ ದ ಅಪೋಸಿಟ್ ಆಫ್ 3 ಅಂತ ಕೇಳಿದ್ರೆ ನಿಮಗೆ ಇದು ಗೊತ್ತಿದ್ರೆ ಸಾಕು. ಇದಿದೆಯಲ್ಲ, ಇದು ಗೊತ್ತಿದ್ರೆ ಸಾಕು, ಆರಾಮಾಗಿ ನೀವು ಸ್ಟ್ಯಾಂಡರ್ಡ್ ಡೈದು ಅಪೋಸಿಟ್ ಕಂಡುಹಿಡಿಬೋದು. ಇಫ್ ಇಟ್ ಈಸ್ ಸ್ಟ್ಯಾಂಡರ್ಡ್ ಡೈ, ಅದು ಆವಾಗ ಈ ಟ್ರಿಕ್ ಉಪಯೋಗ ಆಗುತ್ತೆ. 3ಗೆ ಅಪೋಸಿಟ್ ಯಾವುದಿದೆ, ಇಲ್ಲಿ 4 ಇದೆ. ಇದು ಯಾವತ್ತೂ ಚೇಂಜ್ ಆಗಲ್ಲ ಸ್ಟ್ಯಾಂಡರ್ಡ್ ಡೈಯಲ್ಲಿ. ಸೊ ಇನ್ ಕೇಸ್ ಆಫ್ ಜನರಲ್ ಡೈ ನೋಡೋದಿದ್ರೆ, ನಾವು ಜನರಲ್ ಡೈಯಲ್ಲಿ ಸಮ್ ಆಫ್ ದ ಎನಿ ಒನ್ ಆಫ್ ದ ಅಡ್ಜಸೆಂಟ್ ಫೇಸ್ ಇಸ್ 7. ಸಮ್ ಆಫ್ ದ ಎನಿ ಒನ್ ಅಡ್ಜಸೆಂಟ್ ಫೇಸ್ ಈಸ್ 7. ಇದರಲ್ಲಿ ಯಾವುದು ನಾನ್ ಸ್ಟ್ಯಾಂಡರ್ಡ್ ಡೈ ಅಥವಾ ಜನರಲ್ ಡೈಯಲ್ಲಿ. ಸೊ ಏನು ಅಂತಂದರೆ 3 4 1 ಇದರಲ್ಲಿ ನೋಡಿ, 3 + 4 = 7 ಬಂತು. ಅಂದರೆ ಎನಿ ಒನ್ ಆಫ್ ದ ಅಡ್ಜಸೆಂಟ್ ಫೇಸ್ದು ಸಮ್ ನಿಮಗೆ ಏನಾಗಿರಬೇಕು, 7 ಆಗಿರಬೇಕು. ಅಥವಾ ಏನಾಗಿರಬೇಕು, 5 2 6 ಆಗಿರ್ಬೋದು. 5 + 2 ಏನಾಯಿತು, 7 ಆಯಿತು. ಈ ಥರ ಎನಿ ಆಫ್ ಒನ್ ಆಫ್ ದ ಅಡ್ಜಸೆಂಟ್ ಫೇಸ್ದು ಸಮ್ ನಿಮಗೆ 7 ಆಗಿದ್ದರೆ ನಾವು ಅದನ್ನು ಜನರಲ್ ಅಥವಾ ನಾನ್ ಸ್ಟ್ಯಾಂಡರ್ಡ್ ಡೈ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಡೈಗೂ ಜನರಲ್ ಡೈಗೂ ಡಿಫ್ರೆನ್ಸ್ ಗೊತ್ತಾಯಿತು ಅನ್ಕೋತೀನಿ. ಇವಾಗ ನೆಕ್ಸ್ಟು ಒಂದೊಂದೇ ಡೈಸ್ ಅಥವಾ ಸ್ಟ್ಯಾಂಡರ್ಡ್ ಡೈಸ್ ಮೇಲೆ ಸಪ್ರೇಟಾಗಿ ಕ್ವೆಶನ್ಸ್ ಮಾಡ್ತಾ ಹೋಗೋಣ, ಮತ್ತು ನಾನ್ ಸ್ಟ್ಯಾಂಡರ್ಡ್ ಅಥವಾ ಜನರಲ್ ಡೈ ಮೇಲೆ ಸಪ್ರೇಟಾಗಿ ಒಂದೊಂದೇ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಈಗ ಸ್ಟ್ಯಾಂಡರ್ಡ್ ಡೈಸಲ್ಲಿ ನಿಮಗೆ 2 ಥರ ಕ್ವೆಶನ್ ಕೇಳ್ಬೋದು. ಒಂದು ನಾನು ಆಲ್ರೆಡಿ ಆವಾಗಲೇ ಹೇಳ್ದಂಗೆ, ಒಂದು ಡೈ ಕೊಟ್ಬಿಟ್ಟು 6 5 4 ಅಂತ ಕೊಟ್ಬಿಟ್ಟು ನಿಮಗೆ ಅಪೋಸಿಟ್ ಆಫ್ 5 ಎಷ್ಟು ಅಂತ ಕೇಳ್ಬೋದು. ಅವಾಗ ನಿಮಗೆ ಒಂದು ಪ್ಯಾಟರ್ನ್ ಗೊತ್ತಿರಬೇಕು ಅಂತ ಹೇಳಿದೆ, 1 2 1 2 3. ಈಗ ನಂಬರ್ 4ನ ಉಲ್ಟಾ ಬರ್ಕೊಂಡೋಗಿ 4 5 6. ಇದು ಸ್ಟ್ಯಾಂಡರ್ಡ್ ಡೈದು ಪ್ಯಾಟ್ರನ್. ಇದರಲ್ಲಿ ಗೊತ್ತಾಗುತ್ತೆ ನೋಡಿ, 5 ಅಪೋಸಿಟ್ ಯಾವುದು, 2. ಇದು ಸ್ಟ್ಯಾಂಡರ್ಡ್ ಡೈ ಪ್ಯಾಟ್ರನ್, ಇದು ಯಾವತ್ತೂ ಮರಿಬೇಡಿ. ಇದರಲ್ಲಿ ಕೇಳಿದ್ರೆ ಈ ಥರ ಒಂದು ಕ್ವೆಶನ್ ಕೇಳ್ಬೋದು. ಅದು ಬಿಟ್ಟರೆ ಏನಂತ ಕೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ನೀವು 3 ಡೈಸ್ನ ಟಾಸ್ ಮಾಡ್ತೀರಾ, ಅಥವಾ 3 ಡೈಸ್ನ ಟಾಸ್ ಮಾಡಿದಾಗ ನಿಮಗೆ ಅಪೋಸಿಟ್ ಅಂದರೆ ಮೇಲ್ಗಡೆ ಅಪ್ಪರ್ ಬಾಟಮ್ ಟಾಪ್ ಪೋರ್ಷನ್ ಏನಿದೆಯಲ್ಲ, ಆ ನಂಬರ್ದು ಸಮ್ ನಿಮಗೆ
13 ಬರುತ್ತೆ. ಹಾಗಾದರೆ ಕೆಳಗಡೆ ಇರೋಂತಹ ಫೇಸ್ಗಳ ಸಮ್ಮು ಎಷ್ಟಾಗುತ್ತೆ ಅಂತ ಕೇಳ್ಬೋದು. ಸೊ ನಿಮಗೆ ಗೊತ್ತು ಸ್ಟ್ಯಾಂಡರ್ಡ್ ಐಯಲ್ಲಿ ಅಪೋಸಿಟ್ ಮತ್ತು ಟಾಪು ಮತ್ತು ಬಾಟಮ್ ಅಂದರೆ ಅವೆರಡು ಅಪೋಸಿಟ್ ಫೇಸ್ ಆಗುತ್ತೆ. ಸೊ ಅದೆರಡನ್ನೂ ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರಬೇಕು? 777 ಬರಬೇಕು. ಸೊ 777 ಬರಬೇಕು. ಅಲ್ಲಿಗೆ ಎಷ್ಟಾಯಿತು? 7 3 21 ಆಯಿತು. 21ಅಲ್ಲಿ 13 ಹೋದರೆ ಎಷ್ಟಾಗುತ್ತೆ? 21ಅಲ್ಲಿ 13 ಹೋದರೆ 8 ಆಗುತ್ತೆ. ಸೊ 8 ಈಸ್ ದ ಆನ್ಸರ್. ಈ ಥರ ಒಂದು ಕ್ವೆಶನ್ ಕೇಳ್ಬೋದು ಅಷ್ಟೇ. 2 ಪಾಸಿಬಿಲಿಟೀಸ್ ಇದೆ. ಫಸ್ಟ್ ಯಾವುದು ಅಂದರೆ ಈ ಥರ ಒಂದು ಡೈ ಕೊಟ್ಟು ಅದರಲ್ಲಿ ಆಪೋಸಿಟ್ ಫೇಸ್ ಯಾವುದು ಅಂತ ಕೇಳ್ಬೋದು. ಇನ್ನೊಂದು ಕ್ವೆಶನ್ ಏನಂದರೆ ಒಂದು ಡೈನ ಟಾಸ್ ಮಾಡಿಬಿಟ್ಟು ಒಂದು 3 ಡೈ ಟಾಸ್ ಮಾಡ್ತೀವಿ, ಅದರಲ್ಲಿ ಟಾಪ್ ಫೇಸ್ದು ಸಮ್ಮು 13 ಅಂತ ಬಂದರೆ ಬಾಟಮ್ ಫೇಸ್ದು ಸಮ್ ಎಷ್ಟಾಗುತ್ತೆ ಅಂತ ಕೇಳ್ಬೋದು. ನಮಗೆ ಗೊತ್ತು ಸ್ಟ್ಯಾಂಡರ್ಡ್ ಐಯಲ್ಲಿ ಅಪೋಸಿಟ್ ಫೇಸಸ್ ಟಾಪಿಗೆ ಅಪೋಸಿಟ್ ಬಾಟಮೇ ಬರಬೇಕು. ಸೊ ಅದೆರಡನ್ನ ಆ್ಯಡ್ ಮಾಡಿದ್ರೆ 7 ಬರಬೇಕು ಅಂತ. ಸೊ ಒಂದೊಂದಕ್ಕೂ 7 ಅಂತ ತೊಗೊಂಡ್ರೆ 7 3 ಎಷ್ಟಾಗುತ್ತೆ? 21 ಆಗುತ್ತೆ. ಸೊ 21ಅಲ್ಲಿ ನಾವು ಟಾಪಿನ ಮೈನಸ್ ಮಾಡಿದ್ರೆ ನಮಗೆ ಬಾಟಮ್ದು ಆನ್ಸರ್ ಬರುತ್ತೆ. ಬಾಟಮಲ್ಲಿ ಎಷ್ಟಿರಬೇಕು ಹಂಗಾದ್ರೆ ಸಮ್ಮು 8 ಇರಬೇಕು. ಇದೆರಡೇ ಥರ ಕ್ವೆಶನ್ ಕೇಳೋಕ್ಕಾಗೋದು. ಸೊ ಈಗ ಇನ್ನೊಂದು ಸೆಕೆಂಡ್ ಟೈಪ್ ಹೇಳ್ಕೊಟ್ನಲ್ಲ, ಅದರಲ್ಲಿ ಈಗ ಇನ್ನೊಂದು ಕ್ವೆಶನ್ ಮಾಡಿ ನೋಡೋಣ ಬೇಕಾದರೆ ಅರ್ಥ ಆಗೋದಕ್ಕೋಸ್ಕರ. ಈಗ 4 ಡೈಸ್ ತೊಗೊಳ್ಳೋಣ. 4 ಡೈಸ್ನ ಫಾರ್ ಎಕ್ಸಾಂಪಲ್ ಚೇಂಜ್ ಮಾಡೋಕ್ಕೋಸ್ಕರ 4 ಡೈಸ್ ಇದೆ. 4 ಡೈಸ್ನ ಟಾಸ್ ಮಾಡ್ತೀರಾ, ಆವಾಗ ನಿಮಗೆ ಅಪ್ಪರ್ ಟಾಪ್ ಏನಿದೆಯಲ್ಲ ಫೇಸ್ದು ಅದ್ರದ್ದು ಸಮ್ಮು 15 ಆಗುತ್ತೆ ಅಂದ್ಕೊಳ್ಳಿ. ಹಂಗಾದರೆ ಬಾಟಮ್ ಫೇಸ್ದು ಸಮ್ಮು ಎಷ್ಟಾಗುತ್ತೆ? ಆ್ಯಸ್ ಯೂಶ್ವಲ್ ಟಾಪು ಬಾಟಮ್ ಅಪೋಸಿಟ್ ಆಗಿರೋದ್ರಿಂದ 7 7 7 7 7 4 28. 28ಅಲ್ಲಿ 15 ಹೋದರೆ ಎಷ್ಟು? 28ಅಲ್ಲಿ 15 ಹೋದರೆ 13. 13 ಈಸ್ ದ ಆನ್ಸರ್. ಇದೆರಡೇ ಪಾಸಿಬಿಲಿಟೀಸು ಸ್ಟ್ಯಾಂಡರ್ಡ್ ಐಯಲ್ಲಿ ಕೇಳೋಕ್ಕಾಗೋದವರು. ಇಷ್ಟೇ ಸ್ಟ್ಯಾಂಡರ್ಡ್ ಐ ಟಾಪಿಕಲ್ಲಿರೋದು. ಇವಾಗ ನಾನ್ ಸ್ಟ್ಯಾಂಡರ್ಡ್ ಐಗೆ ಹೋಗೋಣ. ನಾನ್ ಸ್ಟ್ಯಾಂಡರ್ಡ್ ಐ ಅಂದರೆ ನಮಗೆ ಗೊತ್ತು ಅದು ಒಂದು ಡೈ, ಅದು ಒಂದು ಕ್ಲೋಸ್ ಡೈ, ಆದರೂ ಎನಿ ಒನ್ ಆಫ್ ದ ಅಡ್ಜಸೆಂಟ್ ಫೇಸ್ದು ಸಮ್ ಏನಾಗಿರುತ್ತೆ? ನಮಗೆ 7 ಆಗಿರುತ್ತೆ ಅಂತ ಗೊತ್ತು. ಸೊ ನಾನ್ ಸ್ಟ್ಯಾಂಡರ್ಡ್ ಡೈಯಲ್ಲಿ ನಾವು 3 ಥರದಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಡಿಪೆಂಡಿಂಗ್ ಅಪಾನ್ ಕ್ವೆಶನ್ ಯಾವ ಥರ ಕೇಳಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು 3 ಥರ ವೇಯಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಫಸ್ಟ್ ವೇ ನೋಡೋಣ. ಫಸ್ಟ್ ವೇ ಯಾವುದು ಅಂದರೆ ಫಸ್ಟ್ ರೂಲ್ ಯಾವುದು ಅಂದರೆ ರೂಲ್ 1, ಅಡ್ಜಸೆಂಟ್ ರೂಲ್. ಅಡ್ಜಸೆಂಟ್ ರೂಲಲ್ಲಿ ಏನಪ್ಪ ಅಂದರೆ, ಈಗ ಒಂದು ಡೈಸ್ ತೊಗೊಂಡು ನೋಡೋಣ. ಡೈಸ್ ಮೂಲಕನೇ ಅರ್ಥ ಮಾಡ್ಕೊಳ್ಳೋಣ ಏನಿದು ರೂಲ್ ಅಂತ. 3 4 6 4 2 5. ಇದು ಡಿಪೆಂಡಿಂಗ್ ಅಪಾನ್ ದ ಕ್ವೆಶನ್ ಅಂತ ಅಂದೆ. ಈಗ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇಫ್ ದ ಕ್ವೆಶನ್ ಈಸ್ ಅಬೌಟ್ ದ ಕಾಮನ್ ನಂಬರ್ ಅಂದರೆ ಇಲ್ಲಿ ನೋಡಿ, ಈ ಡೈಸಲ್ಲಿ ನಿಮಗೆ 4 ಅನ್ನೋದು ಕಾಮನ್ ಇದೆ. ಸೊ ಇಫ್ ದ ಕ್ವೆಶನ್ ಈಸ್ ಅಬೌಟ್ ದ ಕಾಮನ್ ನಂಬರ್, ಎರಡು ಡೈಸಲ್ಲಿರುವಂಥ ಕಾಮನ್ ನಂಬರ್ ಮೇಲೆ ಅದು ಕ್ವೆಶನ್ ಆಗಿದೆ. ಅಂದರೆ ಫೈಂಡ್ ದ ಅಪೋಸಿಟ್ ಆಫ್ 4 ಅಂತ ಕ್ವೆಶನ್ ಆಗಿದ್ದರೆ ಆವಾಗ ನಿಮಗೆ ಈ ರೂಲ್ ಅಪ್ಲೈ ಆಗುತ್ತೆ. ಬಿಕಾಸ್ 4ಗೆ ಅಪೋಸಿಟ್ ಕಂಡಿಡಿಯೋ ಕೇಳ್ತಿರೋದು. 4 ಎರಡು ಡೈಸಲ್ಲಿ ಕಾಮನ್ ಇದೆ. ಅವಾಗ ಏನು ಮಾಡಬೇಕು? 4ನ ಬರ್ಕೋಬೇಕು. ಈಗ 4 ಜೊತೆಗೆ 3 ಇದೆ, 6 ಇದೆ. ಹಂಗಂತಂದರೆ ಅದೇನಂತ ಅರ್ಥ? ಅಡ್ಜಸೆಂಟ್ ಅಂತ. 3 ಅಪೋಸಿಟ್ ಆಗೋಕ್ಕೆ ಚಾನ್ಸ್ ಇಲ್ಲ. 6 ಅದ್ರ ಜೊತೆನೇ ಇರೋದ್ರಿಂದ 6 ಕೂಡ
ಅದರ ಅಪೋಸಿಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಇನ್ನೊಂದು ಡೈಯಲ್ಲಿ ನೋಡಿ 2ನೂ ಅದ್ರದ್ದು ಅಡ್ಜಸೆಂಟ್ ಬಂದಿದೆ, ಸೊ 2ನೂ ಅದರ ಅಪೋಸಿಟ್ ಆಗೋಕ್ಕೆ ಚಾನ್ಸ್ ಇಲ್ಲ. 5 ಕೂಡ ಅಡ್ಜಸೆಂಟ್ ಬಂದಿದೆ, 5 ಕೂಡ ಅದರ ಅಪೋಸಿಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಯಾವ ನಂಬರ್ ಉಳೀತು? ಇನ್ನು 1 ಉಳೀತು. ಸೊ 1 ಈಸ್ ದ ಅಪೋಸಿಟ್ ಆಫ್ 4. ಈ ಥರ ಮಾಡಬೇಕು. ಇಫ್ ದ ಕ್ವೆಶನ್ ಈಸ್ ಅಬೌಟ್ ದ ಕಾಮನ್ ನಂಬರ್, ಡೈಸಲ್ಲಿರುವಂಥ ಕಾಮನ್ ನಂಬರ್ ಬಗ್ಗೆ ಕ್ವೆಶನ್ ಇದ್ದರೆ ಆವಾಗ ನಾವು ಅಡ್ಜಸೆಂಟ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಇವಾಗ ಸೆಕೆಂಡ್ ರೂಲ್ ಕಲಿಯೋಣ. ಸೆಕೆಂಡ್ ರೂಲ್ ಏನಪ್ಪ ಅಂದರೆ ರೂಲ್ ನಂಬರ್ 2. ಸೆಕೆಂಡ್ ರೂಲ್ ಯಾವುದಪ್ಪ ಅಂದರೆ ಕಾಮನ್ ರೂಲ್. ಕಾಮನ್ ರೂಲ್ ತುಂಬ ಈಸಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನೋಡಿ, ಕಾಮನ್ ರೂಲಲ್ಲಿ ನೀವು ಡೈಸ್ನ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಏಕೆ ಅಂತಂದರೆ ಈಗ ನೋಡಿ, ಕಾಮನ್ ರೂಲಲ್ಲಿ 2 ಡೈಸ್ನ ಅಬ್ಸರ್ವ್ ಮಾಡಿ. ಇದರಲ್ಲಿ 5, 6 ಕಾಮನ್ ಇದೆ, ಸೆಕೆಂಡ್ ಡೈಯಲ್ಲೂ 5, 6 ಕಾಮನ್ ಇದೆ. ಸೊ 2 ಕಾಮನ್ ನಂಬರ್ ಇದೆ, ಮೋರ್ ದ್ಯಾನ್ 1 ಕಾಮನ್ ನಂಬರ್ ಇದೆ, ಅಂದರೆ 2 ಕಾಮನ್ ನಂಬರ್ಸ್ ಇದ್ದಾವೆ. ಹಂಗಿದ್ದಾಗ ನೀವೇನು ಮಾಡಬೇಕು? ಈ ಕಾಮನ್ ನಂಬರ್ಸ್ ಏನಿದೆಯಲ್ಲ ಅದನ್ನು ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡಿದಾಗ 3 ಮತ್ತು 1 ಉಳಿತು. ಸೊ 3 ಅಪೋಸಿಟ್ ಯಾವುದು ಅಂದರೆ 1. ಈಗ ಹಾಗೆ ಕೇಳಿರ್ತಾರೆ ಅಪೋಸಿಟ್ ಆಫ್ 1 ಅಂತ ಕೇಳಿದ್ರೆ ಈ ಥರ ಅಪ್ಲೈ ಮಾಡಬೇಕು. ಅಂದರೆ 2 ಕಾಮನ್ ನಂಬರ್ ಬಿಟ್ಟು ಇನ್ನೊಂದು ನಂಬರ್ ಇರುತ್ತಲ್ಲ ಅದ್ರ ಅಪೋಸಿಟ್ ಕೇಳಿದಾಗ ನಾವು ಈ ರೂಲ್ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. 5 to 4, 4 to 3. ಈಗ ಇಲ್ಲಿ ನೋಡಿ, ಈ ಡೈಸಲ್ಲಿ 4 2 ಕಾಮನ್ ಇದೆ, ಈ ಡೈಸಲ್ಲೂ 4 2 ಕಾಮನ್ ಇದೆ. ಕ್ವೆಶನ್ ಏನಪ್ಪ ಅಂದರೆ ಆಪೋಸಿಟ್ ಆಫ್ 3 ಕ್ವೆಶನ್ನು. ಸೊ ನಮಗೆ 3 ಅಪೋಸಿಟ್ ಯಾವುದಿದೆ? 5 ಇದೆ. ಸೊ 5 ಈಸ್ ದ ಅಪೋಸಿಟ್ ಆಫ್ 3. ಇಷ್ಟೇ, ಇದು ರೂಲ್ ನಂಬರ್ 2. ರೂಲ್ ನಂಬರ್ 2 ಇವಾಗ ಅಂದರೆ ಮೋರ್ ದ್ಯಾನ್ 1 ಕಾಮನ್ ಇದ್ದಾಗ, 2 ಕಾಮನ್ ಇದ್ದಾಗ ಅದು ಬಿಟ್ಟು ಇನ್ನೊಂದು ನಂಬರ್ ಏನಿರುತ್ತಲ್ಲ ಅದ್ರ ಅಪೋಸಿಟ್ ಕೇಳಿದಾಗ ಈ ರೂಲ್ ಅಪ್ಲೈ ಆಗುತ್ತೆ. ಮೋರ್ ದೆನ್ 2 ಕಾಮನ್ ಇದ್ದಾಗ ಈ ರೂಲ್ ಅಪ್ಲೈ ಆಗುತ್ತೆ ಅಷ್ಟೇ. ಇನ್ನು ಫೈನಲ್ ರೂಲ್ ಇದೆ, ಇನ್ನೊಂದು ರೂಲ್ ಇದೆ. ಅದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಇದು ಡಿಪೆಂಡ್ಸ್ ಆನ್ ಕ್ವೆಶನ್. ಫಸ್ಟ್ ಹೆಂಗೆ ಕಲ್ಪಲ್ಲ ಅದೇ ಥರ. ರೂಲ್ ನಂಬರ್ 3. ರೂಲ್ ನಂಬರ್ 3 ಏನಪ್ಪ ಅಂದರೆ ರೂಲ್ ನಂಬರ್ 3, if the question is about non-common ಇಲ್ಲಿ ನಾನ್ ಕಾಮನ್ ತುಂಬ ಇಂಪಾರ್ಟೆಂಟು. ನಾನ್ ಕಾಮನ್ ನಂಬರ್ ಅಥವಾ ಸಿಂಬಲ್ಸ್, ಆವಾಗ ಈ ರೂಲ್ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ 1 2 4 2 5 3. ಓಕೆ, ಈಗ ಇದೊಂದು ಕ್ವೆಶನ್ ಇದೆ. ಇಲ್ಲಿ ಏನಂತ ಕ್ವೆಶನ್ ಆಗಿರುತ್ತೆ ಅಂದರೆ ಫೈಂಡ್ ದ ಆಪೋಸಿಟ್ ಆಫ್ 1 ಅಂತ ಕ್ವೆಶನ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಕ್ವೆಶನಲ್ಲಿ ಆಪೋಸಿಟ್ ಆಫ್ 1 ಇದೆ, ಅಂದರೆ ಇಲ್ಲಿರೋದು ಕಾಮನ್ 2, ಬಟ್ ಅವ್ರು ಕೇಳ್ತಿರೋದು ಆಪೋಸಿಟ್ ಆಫ್ 1. ಅಂದರೆ ಕ್ವೆಶನ್ ಈಸ್ ಅಬೌಟ್ ನಾನ್ ಕಾಮನ್ ನಂಬರ್, ನಾನ್ ಕಾಮನ್ ಇರೋವಂಥ ನಂಬರ್ ಬಗ್ಗೆ ಇರೋವಂಥ ಕ್ವೆಶನ್ ಇದು. ಸೊ ದಿಸ್ ಈಸ್ 1. ಸೊ ಇವಾಗ ಏನು ಮಾಡಬೇಕು ಅಂದರೆ ನಾವು ಕಾಮನ್ ಇರೋ ನಂಬರ್ನ ತೊಗೋಬೇಕು. ಕಾಮನ್ ಇರೋ ನಂಬರ್ನ ತೊಗೊಂಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರಿತಾ ಹೋಗಬೇಕು. 2 1 4. ನೆಕ್ಸ್ಟು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮತ್ತೆ ಈ ಸೆಕೆಂಡ್ ಲೈನರ್ ಬರಿಬೇಕು. 2 5 3. ಈಗ 2 2 ಎರಡರಲ್ಲೂ ಕಾಮನ್ ಇರೋದ್ರಿಂದ ಈಗ ಯಾವ ನಂಬರ್ ಇಲ್ಲಿಲ್ಲ ನೋಡಿ, 6 ಇಲ್ಲ. ಸೊ ಇದನ್ನು ಸ್ಟ್ರೈಕ್ ಔಟ್ ಮಾಡಿ, ಯಾವುದಾದ್ರೂ ಒಂದು ಸ್ಟ್ರೈಕ್ ಔಟ್ ಮಾಡಿ ಆ ಜಾಗದಲ್ಲಿ 6 ಬರೀರಿ. ನಮಗೆ ಬೇಕಾಗಿದ್ದೇನು? 1 ಅಪೋಸಿಟ್ ಯಾವುದು? 5. ದಿಸ್ ಈಸ್ ದ ಆನ್ಸರ್. ಈ ಥರ ನಾವು ಮಾಡಬೇಕು. ನೆಕ್ಸ್ಟು ಇದೇ ಥರ ಇನ್ನೊಂದು ಕ್ವೆಶನ್ ಮಾಡಿ ನೋಡೋಣ, ಬೇಕಾದರೆ ನಿಮಗೆ ಅರ್ಥ ಆಗೋದಕ್ಕೆ. ಇನ್ನೊಂದು ಕ್ವೆಶನ್ ಏನಪ್ಪ ಅಂದರೆ
4 5 ಆಮೇಲೆ 5 3 2 ಇರುತ್ತೆ. ಇದರಲ್ಲಿ ಆಪೋಸಿಟ್ ಆಫ್ ಏನು ಅಂತಂದರೆ 4 ಕಂಡುಹಿಡೀರಿ ಅಂತ ಇರ್ಬೋದು. ಸೊ ಆಪೋಸಿಟ್ ಆಫ್ 4 ಕಂಡುಹಿಡಿಬೇಕು. ಅದೇ ನಮ್ಮ ಆಪೋಸಿಟ್ ಆಫ್ 4 ಅಂತ ಇದೆ, ಬಟ್ ಇಲ್ಲಿ ನಮಗೆ ಕಾಮನ್ ಇರೋದು 5. ಇಟ್ ಈಸ್ ಆಲ್ಸೋ ಅಬೌಟ್ ನಾನ್ ಕಾಮನ್ ನಂಬರ್. ಸೊ ಇವಾಗ ಏನಪ್ಪ ಅಂದರೆ ನಾವೇನು ಮಾಡಬೇಕು, ಕಾಮನ್ ನಂಬರ್ ಇರೋದನ್ನ ಫಸ್ಟು ತೊಗೋಬೇಕು. ನಾವು ಕಾಮನ್ ಇರೋ ನಂಬರ್ ತೊಗೊಂಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರಿತಾ ಹೋಗಬೇಕು. 5 4 1. ನೆಕ್ಸ್ಟು 5ಇಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ 5 3 2. 5 3 2. ಇದರಲ್ಲಿ 5 5 ಕಾಮನ್ ಇದೆ. ಸೊ ಕಾಮನ್ ಇರೋ ಸ್ಟ್ರೈಕ್ಔಟ್ ಮಾಡಿ ಯಾವ ನಂಬರ್ ಇಲ್ವೋ ಅದನ್ನು ಬರೀಬೇಕು. 6 ಬೇಕಾಗಿರೋದು ನಮಗೆ 4 ಅಪೋಸಿಟ್ ಯಾವುದು 3. ಸೊ ದಿಸ್ ಈಸ್ ದ ಆನ್ಸರ್. ಓಕೆನಾ? ಇಲ್ಲಿಗೆ ನಮ್ಮದು ಡೈಸ್ ರಿಲೇಟೆಡು ಎಲ್ಲ ಟಾಪಿಕ್ಗಳು ಕ್ಲಿಯರ್ ಆಯಿತು. ಸೊ ನಾವು ನೆಕ್ಸ್ಟು ಏನು ಅಂತಂದರೆ ಇದು ಡೈಸ್ ರಿಲೇಟೆಡು ಟ್ರಿಕ್ಸ್. ಇದು ಟ್ರಿಕ್ಸ್ ನೋಡ್ತಾ ಹೋಗಿ. ಡೈಸ್ ರಿಲೇಟೆಡ್ ಟ್ರಿಕ್ಸ್ ಇದು. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಏನು ಎಷ್ಟೋ ದಿನ ಲೆಸನ್ ಮಾಡಿದ್ನಲ್ಲ ಅದ್ರ ರಿಲೇಟೆಡ್ ಟ್ರಿಕ್ಸ್ ಇದು. ಆಮೇಲೆ ಇದು ಏನು ಅಂತಂದರೆ ಪ್ರಾಕ್ಟೀಸ್ ಕ್ವಶನ್. ನಿಮಗೆ ಇದರ ಆನ್ಸರ್ ಏನು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗೋಸ್ಕರ ಲೆಸನ್ಗೋಸ್ಕರ ರಾಗ ಲರ್ನಿಂಗ್ಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.